ಹಲೋ ನಮಸ್ಕಾರ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಪಾಸ್ವರ್ಡ್ ರೀಸೆಟ್ ಯಾವ ಥರ ಮಾಡೋದು ಮತ್ತು ಯಾವ ಥರ ನೋಡೋದು ಪಾಸ್ವರ್ಡನ್ನು ಅಂತಂದು ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ಸಪೋರ್ಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋದನ್ನು ಭಾಳಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಹಾಗಾದರೆ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಈಗ ಪಾಸ್ವರ್ಡ್ ರೀಸೆಟ್ ಮಾಡೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಸ್ಕ್ರೀನ್ ಮೇಲೆ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ಕೆಳಗಡೆ ಲೋಗೋ ಕಾಣ್ತಿದೆಯಲ್ಲ, ನಿಮ್ಮ ಲೋಗೋ ಅದನ್ನ ಕ್ಲಿಕ್ ಮಾಡಿ. ಮೇಲೆ ತ್ರೀ ಡಾಟ್ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಅಕೌಂಟ್ ಸೆಂಟರ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಅಕೌಂಟ್ ಸೆಂಟರ್ ಇದೆಯಲ್ಲ, ಅದರ ಕೆಳಗಡೆ ಪಾಸ್ವರ್ಡ್ ಆಗಿ ಸೆಕ್ಯೂರಿಟಿ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಮೇಲ್ಗಡೆ ಪೋಸ್ಟ್ ಐಕನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಅಕೌಂಟ್ ಆಗಿರ್ತಾವಲ್ಲ ಅಷ್ಟು ಅಕೌಂಟ್ ನಿಮಗೆ ಶೋ ಆಗುತ್ತೆ. ಯಾವ ಅಕೌಂಟ್ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು ಅನ್ಸುತ್ತಲ್ಲ ಆ ಲೋಗೋನ ನೀವು ಆ ಐಡಿನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು ಐಡಿನ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋಕೆ ಎರಡು ಆಪ್ಷನ್ ಇದೆ. ಒಂದು ಓಲ್ಡ್ ಪಾಸ್ವರ್ಡ್ ಹಾಕಿ ನೀವು ನ್ಯೂ ಪಾಸ್ವರ್ಡ್ ಅನ್ನು ಜನರೇಟ್ ಮಾಡ್ಕೋಬಹುದು. ನಿಮಗೆ ಹಳೆ ಪಾಸ್ವರ್ಡ್ ಮಾಡ್ಕೋಬೇಕು ಅಂತಂದ್ರೆ ಹೊಸ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೋಬಹುದು. ಯಾವ ತರ ಅಂತಂದ್ರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಕೆಳಗಡೆ ಪಕ್ಕದಲ್ಲಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕೆಳಗಡೆ ಒಂದು ಮೆಸೇಜ್ ನೋಡಿ, ಮೇಲ್ ನಿಮ್ಮ ಯಾವ ಮೇಲ್ ಅಲ್ಲಿ ಅದು ಸೈನ್ ಅಪ್ ಆಗಿರುತ್ತಲ್ಲ ಆ ಮೇಲಿಗೆ ಒಂದು ಒಟ್ಟಿಗೆ ಬರುತ್ತೆ, ರಿಸೆಟ್ ಪಾಸ್ವರ್ಡ್ ಒಟ್ಟಿಗೆ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಾವು ಇಮೇಲ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ಇಮೇಲ್ ಓಪನ್ ಆದ್ಮೇಲೆ ಇಮೇಲ್ಗೆ ಒಂದು ಮೆಸೇಜ್ ಬಂದಿರುತ್ತೆ ಇನ್ಸ್ಟಾಗ್ರಾಮ್ ಕಡೆಯಿಂದ. ನೋಡಿ ಬಂದಿದೆ ನೋಡಿ ಫಸ್ಟ್ ಐಕನ್. ಇದ್ರ ಮೇಲೆ ಪಾಸ್ವರ್ಡ್ ರಿಸೆಟ್ ಅಂತ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ರಿಸೆಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇದು ರಿಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ಗೆ ಕರ್ಕೊಂಡು ಹೋಗುತ್ತೆ. ಅವಾಗ ನಾವು ನ್ಯೂ ಪಾಸ್ವರ್ಡ್ ಅನ್ನು ಜನರೇಟ್ ಮಾಡೋದನ್ನ ಮಾಡ್ಕೋಬಹುದಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಅನ್ನು ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡಿದ್ಮೇಲೆ ರಿಸೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಮುಂದೆ ಏನೈತೆ ಪಾಸ್ವರ್ಡ್ ಅನ್ನೋದನ್ನ ಕ್ರಿಯೇಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.